ಸ್ವಲ್ಪ ಪ್ರೊಫೈಲ್ಗೆ ಸ್ವಲ್ಪ ಕೈ ಹಿಂದಕ್ಕೆ ತಗೊಳ್ಳಿ. ಆಲು ಕಾಣಿಸ್ತಿಲ್ಲ. ಹಲೋ ಆಲು ಫ್ರೆಂಡ್ಸ್, ಇವತ್ತು ಆಲೂ ಹನಿ ಚಿಲ್ಲಿ ಹೇಗೆ ಮಾಡೋದು ಅಂತ ನೋಡೋಣ. ಶೆಫ್ ಯಾರು ಅಂತ ನೀವು ತಿಳ್ಕೊಂಬಿಟ್ರೆ ಶಾಕ್ ಆಗೋಗ್ತೀರಾ. ನೀವು ಈ ವಿಡಿಯೋ ಮಾಡೋದನ್ನು ನಿಲ್ಲಿಸಿ, ನನಗೆ ಮುಜುಗರ ಆಗ್ತಿದೆ. ನೋ ನೋ ಬ್ರೋ ಇನ್ ಲಾ, ಯು ಆರ್ ಡೂಯಿಂಗ್ ಇಟ್ ವೆರಿ ಗುಡ್. ಪ್ಲೀಸ್ ಕಂಟಿನ್ಯೂ. ಇನ್ನೊಂದು ಆಲು ತಗೊಳ್ಳಿ, ಕಂಟಿನ್ಯೂ. ಇನ್ನೊಂದ? ಪ್ಲೀಸ್ ಪ್ಲೀಸ್ ಬ್ರೋ ಇನ್ ಲಾ. ಈಗ ಸೆಲೆಬ್ರಿಟಿಗಳೆಲ್ಲ ಈ ಥರ ಮನೆ ಕೆಲಸ ಮಾಡೋ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಿದ್ದಾರೆ. ಅದೇ ಇವಾಗಿನ ಟ್ರೆಂಡ್. ನಾವು ಆ ಟ್ರೆಂಡ್ನ ಫಾಲೋ ಮಾಡೋಣ. ನಾನು ಟ್ರೆಂಡ್ ಫಾಲೋ ಮಾಡೋದಕ್ಕೋಸ್ಕರ ಇದನ್ನೆಲ್ಲ ಮಾಡ್ತಿಲ್ಲ. ಅದಕ್ಕೆ ನಾನು ಇದು ಹೇಳಿದ್ದನ್ನು ಫಾಲೋ ಮಾಡ್ತಾ ಇದ್ದೀನಿ ಅಷ್ಟೇ. ವಾವ್, ನಾನು ಇದನ್ನೇ ಫೇಸ್ಬುಕ್ ಸ್ಟೇಟಸ್ ತರ ಹಾಕ್ಬೋದು. ಓಕೆ ಫೈನ್, ಇವಾಗ ರೆಡಿ ಆಗಿ ಇನ್ನೊಂದು ಆಲು ತಗೊಳ್ಳಿ, ಮತ್ತೆ ಶೂಟ್ ಮಾಡೋಣ. ಸ್ಟಾರ್ಟ್. ನೀವು ಫೋನ್ ಆಫ್ ಮಾಡಿದ್ರೆ ನಾನು ನೆಮ್ಮದಿಯಿಂದ ನೀವು ಹೇಳಿಕೊಟ್ಟಿರೋ ಅಡುಗೆನ ಮಾಡ್ಬೋದು. ಇಲ್ಲಾಂದರೆ ದಿಸ್ ಈಸ್ ನಾಟ್ ಮೈ ಕಪ್ ಆಫ್ ಟೀ. ಕಪ್ ಆಫ್ ಟೀ ತರ್ಲಾ? ಅದಕ್ಕೆ ಚೇರ ಅದಕ್ಕೆ ಮಾಡ್ತೀನಿ. ಮಾಮ್ ಇನ್ ಲಾ, ನೀವು ನಮ್ಮ ಶೂಟಿಂಗಿಗೆ ಡಿಸ್ಟರ್ಬ್ ಮಾಡ್ತಿದ್ದೀರಾ. ನೀವು ಪ್ಲೀಸ್ ಹೊರಡಿ. ಶೂಟಿಂಗ್ ಅನ್ನೋ ಹೆಸರಲ್ಲಿ ನೀನು ಆರ್ಯನ್ಗೆ ಡಿಸ್ಟರ್ಬ್ ಮಾಡ್ತಾ ಇದೆಯಾ? ಅವನನ್ನು ಸ್ವಲ್ಪ ಆರಾಮಾಗಿರಕ್ಕೆ ಬಿಡು. ನಿನ್ನಿಂದ ಹರ್ಷ ಅಂತೂ ಎಸ್ಕೇಪ್ ಆದ. ಓಹೋ ಪ್ಲೀಸ್ ಮಾಮ್ ಇನ್ ಲಾ, ಅವ್ರೇನು ಎಸ್ಕೇಪ್ ಆಗಿಲ್ಲ. ಅವ್ರಿಗೂ ರೂಮ್ ಕ್ಲೀನ್ ಮಾಡೋ ಕೆಲಸ ಕೊಟ್ಟಿದ್ದೀನಿ ನಾನು. ಹರ್ಷ ರೂಮ್ ಕ್ಲೀನ್ ಮಾಡ್ತಿದ್ದಾನಾ? ತುಂಬಾ ಖುಷಿ ಪಡಬೇಡಿ ಮೋಮಿನ್ ಲಾ. ಅವ್ರು ಕ್ಲೀನ್ ಮಾಡೋ ಹೆಸರಲ್ಲಿ ಮಾಡೋ ಪಜಿತಿನ ನಾನೇ ಸರಿ ಮಾಡಬೇಕು. ಕಣ್ಣಿಗೆ ಕಾಣದೇ ಇರೋಂಥ ವೈರಸ್ಸು ಎಲ್ರನ್ನೂ ಎಷ್ಟು ಬದಲಾಯಿಸ್ಬಿಡ್ತು ಅಲ್ವಾ ಆರ್ಯ? ಮಾಮಿನ್ ಲಾ, ಕಿಚನ್ ವಿಡಿಯೋಗೆ ವೇದಾಂತ ಬೇಡ. ನೀವು ಪ್ಲೀಸ್ ಹೊರಡಿ. ಆರ್ಯನ್ಗೆ ಆರಾಮಾಗಿರೋಕ್ಕೆ ಸಮಯ ಸಿಗೋದೇ ಅಪರೂಪ. ಇಷ್ಟು ದಿನ ಕೆಲಸಗಾರರಿಗೆ, ಸಂಕಷ್ಟದಲ್ಲಿರೋರಿಗೆ ಸಹಾಯ ಮಾಡ್ತಾ ಓಡಾಡ್ತಾ ಇದ್ದ. ನಾಳೆಯಿಂದ ಆಫೀಸ್ ಕೆಲಸ ಬೇರೆ ಶುರು ಆಗ್ತಾ ಇದೆ. ಅವನ್ನ ಬಿಡು ಮಾನ್ಸಿ. ಬ್ರೋ ಇಲ್ಲ ಏನೋ ಮಾಡಬಾರದು ಕೆಲಸ ಮಾಡ್ತಿದ್ದಾರೆ ಅನ್ನೋ ಹೇಳ್ತಿದ್ದೀರಲ್ಲ ಮೋಮಿನ್ ಲಾ. ಬೇರೆಯವ್ರಿಗೂ ಹೆಲ್ಪ್ ಮಾಡೋದ್ರ ಜೊತೆಗೆ ಅವ್ರಿಗೂ ಕೂಡ ಪರ್ಸ್ನಲ್ ಆಗಿ ಹೆಲ್ಪ್ ಆಗೋ ಥರ ನಾನು ವಿಡಿಯೋಗಳನ್ನ ಮಾಡ್ತಿದ್ದೀನಿ. ರೈಟ್ ಬ್ರೋ ಇಲ್ಲ? ಇಂಥ ದೊಡ್ಡ ಬಿಸ್ನೆಸ್ ಟೈಕೂನ್ ಮಿಸ್ಟರ್ ಆರ್ಯವರ್ಧನ್ ಅಡುಗೆ ಮನೆಯಲ್ಲಿ ಎಷ್ಟು ಅಚ್ಚುಕಟ್ಟಾಗಿ ಕೆಲಸ ಮಾಡ್ತಾರೆ ಅಂತ ನಾನು ವಿಡಿಯೋ ಮಾಡಿದ್ದೀನಿ. ಆಮೇಲೆ ಬ್ರೋ ಇಲ್ಲ ಮನೇಲಿ ಏನೇನೆಲ್ಲ ಕೆಲಸ ಮಾಡಿದ್ರೆ ಅನ್ನೋ ವಿಡಿಯೋಗಳು ಕೂಡ ನನ್ನ ಹತ್ರ ಇದೆ. ಯಾವತ್ತಾದರೂ ಒಂದಿನ ಈ TV ಇಂಟರ್ವ್ಯೂಗೋ ಅಥವಾ ಡಾಕ್ಯುಮೆಂಟ್ರಿ ಅವ್ರು ಬಂದು ಕೇಳಿದಾಗ ನಾನು ಇದನ್ನೆಲ್ಲ ಕೊಡ್ಬೋದು. ಅಯ್ಯೋ ಅದಕ್ಕೆ ಎಲ್ಲಿ ಏನೇನು ವಿಡಿಯೋ ಮಾಡಿದ್ಯಾ ತೋರಿಸು. ಅಮ್ಮ Dada, no, Dada. Wait. ಮೋಮಿನ್ ಲಾ, ಇಲ್ಲಿ ನೋಡಿ, ಹೇರ್ ಕಟ್ ಸಕ್ಕತ್ತಾಗಿ ಮಾಡಿದ್ದಾರೆ ಬ್ರೋ ಇನ್ ಲಾ. ಓಕೆನಾ ರಾಧಾ? ನಾನು ಮಾಡಿದ್ದೀನಿ ಕಣೋ, ಚೆನ್ನಾಗಿರ್ಲೇಬೇಕು.
ಇಷ್ಟೇನಾ? ಏನು ಇಷ್ಟೇನಾ ಅಂತಿದ್ದೀರಾ? ಈ ವಿಡಿಯೋಸಿಂದ ಆಲ್ಮೋಸ್ಟ್ ನನ್ನ ಫೋನ್ ಸ್ಟೋರೇಜೇ ಫುಲ್ ಆಗೋಯ್ತು. ನೀನು ಫೋನ್ ಹಿಡ್ಕೊಂಡು ಓಡಾಡ್ತಿರೋದು ನೋಡಿದ್ರೆ ಟೈಮ್ ವೇಸ್ಟ್ ಮಾಡ್ತಿದ್ಯಾ ಅಂದ್ಕೊಂಡಿದ್ದೆ. ಆದರೆ ಎಷ್ಟು ಚೆನ್ನಾಗಿ ತೆಗ್ದಿದ್ಯಾ ಮಾನ್ಸಿ. ನನ್ನ ಫೋನ್ಗೂ ಕಳಿಸು ಮಾನ್ಸಿ. ಮಾನ್ಸಿ. ಸಾರಿ ಮಾನ್ಸಿ, ನನ್ನ ಫೋನ್ಗೂ ಕಳಿಸು. ನಾನು ತುಂಬ ಚೆನ್ನಾಗಿ ಶೂಟ್ ಮಾಡಿದ್ದೀನಿ ಅಂತ ಹೇಳಿದ್ರಿಂದ ಐ ಫರ್ಗಿವ್ ಯು ಮೊಮಿನ್ ಲಾ. ಕಳಿಸ್ತೀನಿ. ಆರ್ಯ, ನನಗೆ ನೆನಪಿದ್ದಾಗೆ ಹಿಂದೆ ಯಾವತ್ತೂ ನಾವು ಇಷ್ಟೊಂದು ಸಮಯ ಒಟ್ಟಿಗೆ ಕಳೆದೇ ಇಲ್ಲ ಅಲ್ವಾ? ರಾತ್ರಿ ಎಲ್ಲರೂ ಒಟ್ಟಿಗೆ ಊಟ ಕೂರೋದೇ ಒಂದು ದೊಡ್ಡ ವಿಷಯವಾಗಿತ್ತು. ಬ್ರೋ ಇನ್ ಲಾ ಯಾವತ್ತಿಗೂ ಔಟ್ ಆಫ್ ದಿ ರೀಚಲ್ಲೇ ಇರ್ತಿದ್ರು. ಆರ್ಯಂದೇ ತಪ್ಪು ಅಂತ ಮಾತಾಡದೇ ಇದ್ರೆ ನಿನಗೆ ಸಮಾಧಾನನೇ ಇಲ್ಲ ಅಲ್ವಾ? ನೋಡಿ ಬ್ರೋ ಇನ್ ಲಾ, ನಾನೇನೋ ಹೇಳಿದ್ರೆ ಇವ್ರು ಹೇಗೋ ಅರ್ಥ ಮಾಡ್ಕೋತಾರೆ. ಸರಿ ಸರಿ ಸರಿ, ನನಗೋಸ್ಕರ ನೀವಿಬ್ಬರು ವಾಗ್ವಾದ ಮಾಡಬೇಡಿ. ನೀವು ಹೇಳೋದು ಸರಿನೇ, ನೀವು ಹೇಳೋದು ಸರಿನೇ. ಓಡೋ ಪ್ರತಿಯೊಂದಕ್ಕೂ ಒಂದು ವಿಶ್ರಾಂತಿ ಅಂತ ಬೇಕು. ಕಳೆದ 2 ತಿಂಗಳು ಪ್ರಕೃತಿನೇ ನಮ್ಮೆಲ್ಲರಿಗೂ ಮೇಂಟೆನೆನ್ಸ್ ಪೀರಿಯಡ್ ಅಂತ ಒಂದು ವಿಶ್ರಾಂತಿ ಕೊಟ್ಟಿರೋ ಹಾಗಿದೆ. 2 ತಿಂಗಳು ತುಂಬ ದೊಡ್ಡ ರಿಲೀಫ್ ಎಲ್ರಿಗೂ. ಕೆಲವರಿಗೆ ಮನೆಯಲ್ಲೇ ಇದ್ದು ತಮ್ಮ ಕುಟುಂಬದವ್ರ ಜೊತೆಯಲ್ಲಿ ಸ್ವಲ್ಪ ಹೊತ್ತು ಕಾಲ ಕಳೆಯೋದಕ್ಕೆ ಅವಕಾಶ ಸಿಕ್ತು. ಇನ್ನು ಕೆಲವರಿಗೆ, ಬಹಳಷ್ಟು ಜನಕ್ಕೆ ದಿನನಿತ್ಯದ ವಸ್ತುಗಳಿಗೂ ಪರದಾಡೋ ಹಾಗಾಯ್ತಮ್ಮ. ಮನುಷ್ಯ ಎಷ್ಟೇ ಸಂಪಾದನೆ ಮಾಡಿ ತನ್ನ ಅಗತ್ಯಕ್ಕಿಂತ ಹೆಚ್ಚಾಗಿ ಕೂಡಿಟ್ರು ಕೊನೆಗೆ ತನ್ನ ಜೀವ ಉಳಿಸ್ಕೊಳ್ಳೋ ಅಸ್ತಿತ್ವದ ಹೋರಾಟನೇ ತೊಡ್ತು. ನಮ್ಮದೇ ಜನ ತಮ್ಮ ಊರುಗಳಿಗೆ ಹೋಗೋಕ್ಕಾಗದೆ ಎಳೆ ಮಗುನ ಎತ್ಕೊಂಡು ಹಸ್ಕೊಂಡು ಕಷ್ಟಪಡೋದನ್ನು ನೋಡಿದಾಗ ಸಂಕಟ ಆಯ್ತಮ್ಮ. ಜೊತೆ